ಕರ್ನಾಟಕ ರಾಜ್ಯ ಸರ್ಕಾರವು ಈ 9ನೇ ತಾರೀಕಿಗೆ ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಈ ಸ್ಕೀಮ್ಗಳಲ್ಲಿ ಜನರಿಗೆ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದೆ. ನಾನು ಹಣ ಬಿಡುಗಡೆ ಮಾಡುವ ವಿರುದ್ಧ ಅಲ್ಲ. ಜನರಿಗೆ ಸ್ಕೀಮ್ ಕೊಟ್ಟಾಗ ಸ್ಕೀಮಿಂದ ಜನರಿಗೆ ಒಳ್ಳೇದಾಗದಿದ್ದಾಗ ಅದಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಆದರೆ ಈ ಲಾಸ್ಟ್ 6 ತಿಂಗಳಿಂದ ಒಂದೇ ಒಂದು ರೂಪಾಯಿ ಕೂಡ ಇವರು ಯಾರಿಗೂ ಕೊಡದೆ ಈಗ ಚುನಾವಣೆ ನಮ್ಮ ಕಣ್ಮುಂದೆ ಇರಬೇಕಾರೆ ಈ ಸಂದರ್ಭದಲ್ಲಿ ಇಂಥ ಸ್ಕೀಮ್ ಕೊಡೋದು ಸೂಕ್ತ ಅಲ್ಲ. ಇದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗೂ ವಿರುದ್ಧ. ಆಮೇಲೆ ಈಗ ನೀವು ಚುನಾವಣೆಯಲ್ಲಿ ನಮ್ಮ ಮತದಾರರು ಏನಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಿದ್ದೀರಿ. ಇದು ಏನಲ್ಲ, ಅಕೌಂಟಿಗೆ ಸೀದಾ ನೇರವಾಗಿ ಲಂಚ ಕೊಡುವ ಒಂದು ಸ್ಕೀಮ್ ಮಾಡಿದ್ದಾರೆ. ಯಾಕಂದರೆ ಬಡವರಿಗೆ ನಿಜವಾಗ್ಲೂ ಅಗತ್ಯ ಇರೋದು ತಿಂಗಳ ಅವರಿಗೆ ಅಕೌಂಟಲ್ಲಿ ದುಡ್ಡು ಬಂದಾಗ. ಆದರೆ 6 ತಿಂಗಳಗಟ್ಟಲೆ ಅವ್ರಿಗೆ 1 ರೂಪಾಯಿನೂ ಕೊಡದೆ ಒಂದೇ ಸರಿಗೆ ಅವ್ರಿಗೆ ಆಸೆ ಹುಟ್ಟಿಸಿದಾಗ ಅವರು ಆ ರಾಜ್ಯ ಸರ್ಕಾರಕ್ಕೆ ಅವರು ಸ್ವಲ್ಪ ಮತದಾನ ಹೆಚ್ಚಿಗೆ ಮಾಡ್ತಾರೆ. ಇದು ಒಂದು ನಮ್ಮ ಪ್ರಜಾಪ್ರಭುತ್ವದ ಒಂದು ಚುನಾವಣೆ ಪ್ರಕ್ರಿಯೆಗೆ ಸರಿಯಲ್ಲ. ಹಾಗಾಗಿ ನಾನು ಇದಕ್ಕೆ ಈ ಚುನಾವಣೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇವೆಲ್ಲ ಮುಗೀಲಿ. ಏನು ವೋಟರ್ಸಿಂದು ವೋಟಿಂಗ್ ರೈಟ್ಸ್ ಇದೆ ಅದೆಲ್ಲ ಮುಗಿದ ಮೇಲೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಮಗೇನು ಇಲ್ಲ. ಆದರೆ ಈಗ ಸದ್ಯ ಈ ಚುನಾವಣೆ ಸಂದರ್ಭದಲ್ಲಿ ಇವರು 1 ರೂಪಾಯಿ ಕೂಡ ಯಾರಿಗೂ ಕೊಟ್ಟು ಅವರಿಗೆ ಲಂಚ ಹಾಗೂ ಆಮಿಷ ಕೊಡೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತೀನಿ.